ನಮಸ್ತೆ ಸ್ನೇಹಿತರೆ, ಆನಂದ್ ಮಾತಾಡ್ತಾ ಇರೋದು. ಇವತ್ತು ಇಂಡಸ್ ವಿವಾ ಕಂಪ್ನಿಯ ಐಪಲ್ಸ್ ಜ್ಯೂಸ್ನ ಯೂಸ್ ಮಾಡಿಕೊಂಡು ಇವತ್ತು ಕೊಳೆಗಾಲದಿಂದ ಡಾಕ್ಟರ್ ಧನಲಕ್ಷ್ಮಿ ಅವರು ಲಾಸ್ಟ್ 5 ಮಂತ್ಸಿಂದ ಇವತ್ತು ಐಪಲ್ಸ್ನ ಯೂಸ್ ಮಾಡ್ತಿದ್ದಾರೆ. ಇವ್ರಿಗೆ ತುಂಬ ಆರೋಗ್ಯದಲ್ಲಿ ಸಮಸ್ಯೆ ಏರಿಳಿತಗಳಿದ್ವು. ಇದನ್ನ ಯೂಸ್ ಮಾಡ್ಕೊಂಡು ಇವತ್ತು ತುಂಬ ಬೆನಿಫಿಟ್ನ ತೊಗೊಂಡಿದ್ದಾರೆ. ಇವತ್ತು ಇದನ್ನ ನಾನು ಆ ಲಾಭನ ನಿಮ್ಮ ಮುಂದೆ ಹೇಳೋಕ್ಕಿಂತ ಹೆಚ್ಚಾಗಿ ಯೂಸ್ ಮಾಡಿರೋಂಥವ್ರು ನಿಮ್ಮ ಮುಂದೆ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಧನಲಕ್ಷ್ಮಿ ಮೇಡಮ್ ನಮಸ್ತೆ, ಹೇಗಿದ್ದೀರಾ? ಫೈನ್ ನೀವು ಲಾಸ್ಟ್ 5 ಮಂತಿಂದ ಇಂಡಸ್ ವಿವಾ ಕಂಪ್ನಿಯ ಐಪಲ್ಸ್ನ ಯೂಸ್ ಮಾಡ್ತಾಯಿದ್ದೀರಾ. ನಿಮಗೆ ತುಂಬ ಹೆಲ್ತ್ ಇಶ್ಯೂ ಇತ್ತು ಅಂತ ಹೇಳಿದ್ರಿ ಮುಂಚೆ. ಅದು ತಗೊಂಡು ಈಗ ಬೆನಿಫಿಟ್ ಏನಾಗಿದೆ ಐಪಲ್ಸ್ನ ಯೂಸ್ ಮಾಡಿ? ಎಸ್, ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಟೆಲ್ ಒನ್ ಥಿಂಗ್. ಆ್ಯಕ್ಚುಲಿ ನಾನು ಬಯಾಲಜಿ ಲೆಕ್ಚರ್ ಆಗಿ ಈ ಒಂದು ಜ್ಯೂಸನ್ನು ಪ್ರಿಫರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಮೇ ಬಿ ನಿಮಗೆ ಇದರ ಒಂದು ಇದು ಗೊತ್ತಾಗ್ಬೋದು ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಕಾಮನ್ ಆಗಿ ನಾವು ಯಾರೇ ಆಗಲಿ ವಾಟ್ ಎವರ್ ಅಂದರೆ ಲೈಕ್ ಏನೇ ಜ್ಯೂಸ್ ಅಥವಾ ಅದು ಇದು ಬೇರೆಯವರು ಹೇಳಿದ್ರು ನಾವು ಅದನ್ನು ತೊಗೊಳಕ್ಕೆ ರೆಡಿ ಇರಲ್ಲ. ಯಾಕಂದರೆ ಏನಾದ್ರು ಸೈಡ್ ಎಫೆಕ್ಟ್ ಆದರೆ ಅಥವಾ ಏನಾದ್ರು ಪ್ರಾಬ್ಲಮ್ ಆದರೆ ಅಂತ ಹೇಳಿ. ಆದ್ರೂ ಸಹ ಇದನ್ನು ನಾನು ಯೂಸ್ ಮಾಡ್ತಿದ್ದೀನಿ ಅಂದರೆ ಅದರ ಬೆನಿಫಿಟ್ ನಿಮಗೆ ಮೇ ಬಿ ಈಗಾಗಲೇ ಅರ್ಥ ಆಗಬಹುದು ಅಂತ ಅಂದ್ಕೊಳ್ತಾನೆ. ನನಗೆ ಇದನ್ನು ಫಸ್ಟು ಪ್ರಿಫರ್ ಹೇಳಿದಾಗ ನೋಡೋಣ ಒನ್ಸ್ ನಾವು ತೊಗೊಂಡು ನೋಡೋಣ ಅಂಥೇಳಿ ಇದನ್ನು ನಾನು ತೊಗೊಂಡೆ. ಇದರ ಒಂದು ರಿಸಲ್ಟ್ ಎಷ್ಟು ಅಲ್ಟಿಮೇಟ್ ಆಗಿದೆ ಅಂತ ಹೇಳಿದರೆ ಮೇ ಬಿ ಫಸ್ಟ್ ಆಫ್ ಆಲ್ ಒಂದು ಬಾಡಿಯನ್ನು ಇಷ್ಟು ಆ್ಯಕ್ಟಿವ್ ಆ್ಯಂಡ್ ಎನರ್ಜೆಟಿಕ್ ಮಾಡುತ್ತೆ ಅಂತ ಹೇಳಿದರೆ, ನಾನು ಮೊದಲು ಇದು ತೊಗೊಳೋದಕ್ಕೂ ಮುಂಚೆ ತುಂಬ ಲೇಸಿ ರೀತಿ ಇರ್ತಾ ಇದ್ದೆ. ಅರೌಂಡ್ 8 ಅಥವಾ 7:30 ಆಗಿ ಹೇಳ್ತಾ ಇದ್ದೆ. ಮತ್ತು ರೂಟೀನಲ್ಲಿ ನನಗೆ ತುಂಬ ಟೆನ್ಷನ್ ಸ್ಟ್ರೆಸ್ ಫುಲ್ ಅನಿಸೋದು. ಯಾಕೆ ಅಂತ ಹೇಳಿದ್ರೆ ಲೇಟಾಗಿ ಹೇಳೋದು, ಎಲ್ಲ ಕೆಲಸಗಳು ಲೇಟು, ಮತ್ತು ಕಾಲೇಜ್ಗೆ ಹೋಗೋದು ಸಹ ಲೇಟು, ಈ ರೀತಿಯಲ್ಲಿ ಆಗ್ತಾಯಿತ್ತು. ಬಟ್ ಯಾವಾಗ ನಾನು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಬಾಡಿ ತುಂಬ ಆ್ಯಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿ ಇದ್ದು, ಮತ್ತು ಒಂದು ಲೇಸಿನೆಸ್ನೆಲ್ಲ ಹೋಗಿಸಿ ಅರ್ಲಿ ಮಾರ್ನಿಂಗ್ ಅರೌಂಡ್ 6 or 6:30 ಎದ್ದು ನಂತರ ನಮ್ಮ ರೂಟೀನ್ ವರ್ಕಲ್ಲಿ ವಿ ಕ್ಯಾನ್ ಎಂಗೇಜ್ ಆಗಿ ತುಂಬ ಆ್ಯಕ್ಟಿವ್ ಆಗಿ ಇರಬಹುದು. ಇದು ಒಂದು ಪ್ಲಸ್ ಪಾಯಿಂಟು. ಮತ್ತು ಏನಪ್ಪ ಅಂತ ಹೇಳಿದರೆ ಫ್ರಮ್ ದ ಮಾರ್ನಿಂಗಿಂದ ಹಿಡಿದು 6ಇಂದ ಹಿಡಿದು ಟಿಲ್ ದ ನೈಟ್ ನಮ್ಮ ಮಲ್ಗೋರ್ಗೂ ಸಹ ಹೇಗೆ ಒಂದು ಬಾಡಿ ಎಷ್ಟು ಆ್ಯಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿರುತ್ತೆ ಅಂತ ಹೇಳಿದರೆ ಅದು ಯೂಸ್ ಮಾಡಿ ವೆರಿ ಅಲ್ಟಿಮೇಟ್ ರಿಸಲ್ಟ್ ನನಗೆ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇನ್ನೊಂದು ಬೆಸ್ಟ್ ರಿಸಲ್ಟ್ ಏನು ಅಂತ ಹೇಳಿದರೆ ಆ್ಯಕ್ಚುಲಿ ಇಟ್ಸ್ ಮೇನ್ಲಿ ಫಾರ್ ದಿಸ್ ಒನ್ ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್. ಥ್ರೂ ಔಟ್ ಬಾಡಿ ಸರ್ಕ್ಯುಲೇಷನ್ ಎಷ್ಟು ಆ್ಯಕ್ಟಿವ್ ಮಾಡುತ್ತೆ ಅಂತ ಹೇಳಿದರೆ, ನಾನು ಒಂದು ಸಣ್ಣ ಒಂದು ಎಕ್ಸಾಂಪಲ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಎವ್ರಿ ಇಯರ್ ವಿ ವಿಲ್ ಗೋ ಫಾರ್ ದ ವ್ಯಾಲ್ಯೂಯೇಷನ್ ಡ್ಯೂಟಿ. ವ್ಯಾಲ್ಯೂಯೇಷನ್ ಡ್ಯೂಟಿಗೆ ಹೋದರೆ ಫಸ್ಟ್ ಜಾಯ್ನಿಂಗ್ ಫಸ್ಟ್ ಡೇನೇ ಏನಾಗ್ತಿತ್ತು ಅಂದರೆ ಜಸ್ಟ್ ಒನ್ ಬಂಡಲ್ ಸ್ಟಾರ್ಟೆಡ್ ಆರ್ ನಾಟ್. ಒಂದು 15 ಪೇಪರ್ಸ್ ಮಾಡಿದ್ವೇ ಇಲ್ಲ ಆಗಲೇ ಫೀಲಿಂಗ್ ಆಕಳಿಕೆ ಇರ್ಬೋದು ಅಥವಾ ಬೋರಿಂಗ್ ಇರ್ಬೋದು ಅಥವಾ ಫೆಡಪ್, ಅಯ್ಯೋ ಸಾಕಪ್ಪ ಏನು ಪೇಪರ್ ಕರೆಕ್ಷನ್ ಅಂತ ಹೀಗೆ ಫೀಲ್ ಆಗ್ತಾಯಿತ್ತು. ಬಟ್ ನಾನು ಆ್ಯಕ್ಚುಲಿ ಐಪಲ್ಸ್ ತೊಗೊಂಡು ಹೋಗಿರಲಿಲ್ಲ ಜೊತೆಯಲ್ಲಿ, ಆದರೆ ಯೂಸ್ ಮಾಡ್ತಿದ್ದೆ. ಒಂದು 15 ಡೇಸ್ ಆಗಿತ್ತು ನಾನು ಯೂಸ್ ಮಾಡಿ. ನಂತರ ಅಲ್ಲಿ ನಾನು ವಿತೌಟ್ ಐಪಲ್ಸ್ ಹೋಗಿದ್ರು ಸಹ ಎಷ್ಟು ಫಾಸ್ಟಾಗಿ ಮಾಡ್ತಿದ್ದೆ, ಎಷ್ಟು ಎನರ್ಜೆಟಿಕ್ ಆಗಿ ಮಾಡ್ತಿದ್ದೆ, ಮತ್ತು ವಿತೌಟ್ ಆಕಳಿಕೆ, ವಿತೌಟ್ ಫೆಡಪ್ ಅಥವಾ ವಿತೌಟ್ ಬೋರಿಂಗ್. ಎಲ್ಲರೂ ಕೇಳೋರು ಅಲ್ಲೇ ಲಾಸ್ಟ್ ಟೈಮೆಲ್ಲ ಇಷ್ಟು ಚೆನ್ನಾಗಿ ಇನ್ನೂ ಒಳ್ಳೆ ಒಂದು 10 ಪೇಪರ್ 12 ಪೇಪರ್ ಮಾಡ್ತಿದ್ದೆ, ಇಲ್ಲ ಆಗಲೇ ಬೋರಿಂಗ್ ಅಥವಾ ಫೆಡಪ್ ಅಂತ ಹೇಳ್ತಿದ್ದೆ, ಈಗೇನು ಇಷ್ಟು ಫಾಸ್ಟಾಗಿ ಆ್ಯಕ್ಟಿವ್ ಆಗಿ ಮಾಡ್ತೀಯ. ನನಗೆ ಆವಾಗ ಅದು ಉಳಿದಿದ್ದು ದಿಸ್ ದ ಬೈ ಓನ್ಲಿ ಐಪಲ್ಸ್. ಅಂದರೆ ಬಾಡಿಯಲ್ಲಿ ನನ್ನ ಬ್ರೈನ್ ಎಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ ಡ್ಯೂ ಟು ದ ಐಪಲ್ಸ್. ಅಂದರೆ ಬ್ರೈನಿಗೆ ಒಂದು ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗುತ್ತೆ ಅಂತ ನನಗೆ ಅದರಿಂದ ಗೊತ್ತಾಗ್ತು. ಮತ್ತು ಎಗೇನ್ ನನಗೆ ಲಾಟ್ ಆಫ್ ಹೆಲ್ತ್ ಇಶ್ಯೂ ಇತ್ತು. ಆ್ಯಕ್ಚುಲಿ ನನಗೆ ಅಬಾರ್ಷನ್ ಆದಾಗ ಪ್ಲಸ್ ಜೊತೆಗೆ ಒಂದು ಹೆಲ್ತ್ ಇಶ್ಯೂ ಏನು ಅಂತ ಹೇಳಿದರೆ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳಿ. ಈ ಆಟೋ ಇಮ್ಯೂನ್ ಡಿಸಾರ್ಡರಿಂದ ಬಾಡಿಯಲ್ಲಿ ಎಷ್ಟೊಂದು ಚೇಂಜಸ್ ಆಗಿತ್ತು ಅಂತ ಹೇಳಿದರೆ, ಒಂದು ವೆಯ್ಟ್ ಗೇನ್ ಆಗಿದ್ದೆ, ಮತ್ತು ಎಗೇನ್ ಫ್ಯಾಟಿ ಲಿವರ್ ಆಗಿತ್ತು. ಮತ್ತು ಇನ್ನೂ ಫಸ್ಟ್ ಆಫ್ ಆಲ್ ಮೇನ್ ಥಿಂಗ್ ಏನು ಅಂತ ಹೇಳಿದರೆ, ಈ ಆಟೋ ಇಮ್ಯೂನ್ ಡಿಸಾರ್ಡರ್ ಹೇಗಾಗ್ತು ಅಂತ ಹೇಳಿದರೆ ನನಗೆ ಅದೊಂದು ನರ್ವ್ಸ್ ಮೇಲೆ, ಅಂದರೆ ಸಾಮಾನ್ಯ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳಿದ್ರೆ ನಮ್ಮ ಸೆಲ್ಸನ್ನೇ ಕಿಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ಸ್ವಂತ ದೇಹದ ಸೆಲ್ಸ್ಗಳನ್ನೇ ಶತ್ರು ಅಂತ ಫೀಲ್ ಮಾಡಿ ಕಿಲ್ ಮಾಡೋದು ಸ್ಟಾರ್ಟ್ ಆಗುತ್ತೆ. ಆ ರೀತಿ ನನಗೆ ನರ್ವ್ಸ್ ಮೇಲೆ ಅಟ್ಯಾಕ್ ಆಗಿತ್ತು. ಅದರಿಂದ ಒಂದು ಎಫೆಕ್ಟ್ಸ್ ಹೇಗೆ ಅಂತ ಹೇಳಿದ್ರೆ, ಇಡೀ ಒಂದು ಜಸ್ಟ್ ಫ್ಯಾನ್ ಲೈಟಾಗಿ ಹಾಕಿದ್ರು ನನಗೆ ತುಂಬ ಚಳಿ ಫೀಲ್ ಆಗೋದು. ಅದು ಚಳಿ ಹೇಗೆ ಅಂತೇಳಿ ಹೊರಗಡೆ ಮಾತ್ರ ಫೀಲ್ ಆಗ್ತಿಲ್ಲ, ಬಾಡಿ ಥ್ರೂಔಟ್ ಬಾಡಿ ಒಳಗಡೆ ಒಂಥರ ತುಂಬ ಶಿವರಿಂಗ್ ಆಗ್ತಾಯಿತ್ತು. ನಾನು ಅಂದ್ಕೊಂಡೆ ಮೇ ಬಿ ನನಗೇನೋ ಆಗಿಬಿಟ್ಟಿದೆ ಅಂತ ಹೇಳಿ. ನಂತರ ಏನು ಇದು ಐಪಲ್ಸ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ನಾನು. ಈಗ ಕಂಪ್ಲೀಟ್ಲಿ ನನಗೆ ಅದ್ರದ್ದು ಏನೋ ಎಲ್ಲ ಒಂದು ಫೀಲ್ ಆಗ್ತಾಯಿತ್ತು. ಅಂದರೆ ಸಿಂಟಮ್ಸ್ ಅದು ಇದು ಇತ್ತು ಆಟೋ ಇಮ್ಯೂನ್ ಡಿಸಾರ್ಡರ್ದು, ಇಟ್ ಕಂಪ್ಲೀಟ್ಲಿ ವ್ಯಾನಿಶ್ಡ್. ಅಂದರೆ ತುಂಬ ಫುಲ್ಲಿ ಕಂಪ್ಲೀಟಿನ ಹೋಗ್ಬಿಟ್ಟಿದೆ. ಆ ಶಿವರಿಂಗ್ ಅದು ಇದು, ಮತ್ತು
ಬೇರೆ ರೀತಿಯ ಇಶ್ಯೂಗಳು ಏನೇ ಇದ್ರೂ ಸಹ ಅದೆಲ್ಲ ಹೋಗಿ ಈಗ ನಾನು ಕಂಪ್ಲೀಟ್ಲಿ ನಾರ್ಮಲ್ ಆಗಿದ್ದೀನಿ. ಮತ್ತು ಇನ್ನೂ ಏನು ಅಂತ ಹೇಳಿದರೆ ಈ ಆಟೋಇಮ್ಯೂನ್ ಡಿಸಾರ್ಡರಿಂದ ನನ್ನ ಫೇಸ್ ಒಂದು ಲುಕ್ ಅಥವಾ ಒಂದು ಬ್ಯೂಟಿನೆಸ್ ಸಹ ಹೋಗ್ಬಿಟ್ಟಿತ್ತು. ಅಂದರೆ ಲೈಕ್ ಬಾಡಿಯಲ್ಲಿ ನಮ್ಗೆ ಏನಾದರೂ ಒಂದು ತೊಂದರೆ ಇದ್ದರೆ ಅದು ನಮ್ಮ ಅಂಗಗಳಲ್ಲಿ ಗೊತ್ತಾಗುತ್ತೆ, ಒಂದು ಫೀಲ್ ಆಗುತ್ತೆ, ವಿ ಆರ್ ನಾಟ್ ಫಿಟ್ ಆ್ಯಂಡ್ ಫೈನ್ ಅಂತ ಗೊತ್ತಾಗುತ್ತೆ. ಸೊ ಆ ಒಂದು ಲುಕ್ ಮತ್ತು ನೋಡಿದವರು ಸಹ ಹೇಳ್ತಾ ಇದ್ರು. ಬಟ್ ಅಗೇನ್ ನವ್ ಇಟ್ ಈಸ್ ವಾಟ್ ಐ ಆಮ್ ಯೂಸಿಂಗ್ ದಿಸ್ ಐ ಪಲ್ಸ್, ಎವ್ರಿ ಒನ್ ಇಸ್ ಸೇಯಿಂಗ್ ಧನಲಕ್ಷ್ಮಿ ಯು ರಿಗೇನ್ ಯುವರ್ ಬ್ಯೂಟಿ ಆ್ಯಂಡ್ ಆಲ್ಸೋ ಹೆಲ್ತ್. ಐ ಥಿಂಕ್ ಈಗ ತುಂಬ ಚೆನ್ನಾಗಾಗಿದೆಯಾ, ಮೊದಲ ರೀತಿಯೇ ಆಗಿದೆಯಾ ಅಂತ ಅವ್ರು ಹೇಳೋದಲ್ಲದೆ ನನಗೆ ಇನ್ನರ್ಲಿ ಐ ಕ್ಯಾನ್ ಫೀಲ್ ದಟ್, ನನಗೆ ಅದು ಗೊತ್ತಾಗ್ತಾ ಇದೆ. ನನ್ನ ಬಾಡಿ ಈಗ ಮೊದಲ ರೀತಿ ರಿಕವರ್ ಆಗಿದೆ, ಮೊದಲ ರೀತಿ ಫಿಟ್ ಆ್ಯಂಡ್ ಫೈನ್ ಹೆಲ್ತಿ ಆಗಿದೆ ಅಂತ. ಸೊ ಎವ್ರಿ ದಿಸ್ ಅಪ್ರಿಷಿಯೇಷನ್ ಆರ್ ಪ್ರೌಡ್ ಶುಡ್ ಬಿ ಗೋ ಟು ದ ಓನ್ಲಿ ಐ ಪಲ್ಸ್. ಸೊ ತುಂಬ ಖುಷಿ ಆಗುತ್ತೆ. ಮತ್ತು ಇದನ್ನು ಬೇರೆಯವ್ರಿಗೂ ಸಹ ನಾನು ಪ್ರಪೋಸ್ ಮಾಡೋದಕ್ಕೆ ಅಥವಾ ಪ್ರಿಫರ್ ಮಾಡೋದಕ್ಕೆ ಖುಷಿ ಪಡ್ತೇನೆ. ಥ್ಯಾಂಕ್ ಯು. ಸೊ ವೆಲ್ಕಮ್ ಮೇಡಮ್. ಸೊ ಅದೇ ರೀತಿ ಇಂಡಸ್ ವ್ಯೂ ಕಂಪ್ನಿ ಕೊಟ್ಟಂಥ ಇಂಡಸ್ ವ್ಯೂ ಕಂಪ್ನಿಗೂ ಕೂಡ ನಾವು ಧನ್ಯವಾದ ಹೇಳುತ್ತಾ, ಸೊ ಥ್ಯಾಂಕ್ ಯು.